ಗದಗ್ನಲ್ಲಿ ಮತ್ತೆ ಲಾಕ್ಡೌನ್ ಕ್ವಾರಂಟೈನ್ ಆತಂಕ ಎದುರಾಗಿದೆ. ಜೀವ ಉಳಿಸಲು ಅಧಿಕಾರಿಗಳಿಂದ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಭಯ ಬೀಳಬೇಡಿ, ಇದು ಮನುಷ್ಯರಿಗಲ್ಲ, ಪ್ರಾಣಿಗಳಿಗೆ ಲಾಕ್ಡೌನ್ ಕ್ವಾರಂಟೈನ್ ಮಾಡಲಾಗಿದೆ. ಗದಗ್ನ ಬಿಂಕದಕಟ್ಟಿ ಮೃಗಾಲಯದಲ್ಲಿ ಸಸ್ಯಾಹಾರಿಗಳ ವಿಭಾಗವನ್ನ ಸಂಪೂರ್ಣವಾಗಿ ಲಾಕ್ಡೌನ್ ಕ್ವಾರಂಟೈನ್ ಮಾಡಲಾಗಿದೆ. ಇತ್ತೀಚೆಗೆ ನೀಲಗಾಯ ಎಂಬ 3.5 ವರ್ಷದ ಗಂಡು ಪ್ರಾಣಿ ಈ ರೋಗದಿಂದ ಮೃತಪಟ್ಟಿತ್ತು. ಮರಣೋತ್ತರ ಪರೀಕ್ಷೆ ಒಳಪಡಿಸಿದಾಗ ಕೋವಿಡ್ ರೀತಿ ಹರಡುವ ಇದು ಡೇಂಜರಸ್ ರೋಗ ಎಂದು ಖಚಿತವಾಗಿದೆ. ಹಾಗಾಗಿ ಪ್ರಾಣಿಗಳ ಜೀವ ಉಳಿಸಲು ಕ್ವಾರಂಟೈನ್, ಲಾಕ್ಡೌನ್, ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಗದಗ್ ಝೂನಲ್ಲಿ 40ಕ್ಕೂ ಹೆಚ್ಚು ಪ್ರಭೇದದ ಪ್ರಾಣಿ ಪಕ್ಷಿಗಳಿವೆ. 47 ನೀಲಗಾಯಗಳಿವೆ. ಅವುಗಳ ಅಕ್ಕಪಕ್ಕ ವಿಭಾಗದಲ್ಲಿ 90 ಕೃಷ್ಣ ಮೃಗಗಳಿವೆ. 60 ಚಿಕ್ಕೆ ಜಿಂಕೆಗಳು, 7 ಕಡವೆಗಳು ಇವೆ. ಈಗ ಅವೆಲ್ಲವುಗಳನ್ನ ಲಾಕ್ಡೌನ್ ಮಾಡಲಾಗಿದೆ. ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಕಂಡುಬರುವ ರೋಗ. ಇದೇ ರೋಗದಿಂದ ಬೆಳಗಾವಿ, ದಾವಣಗೆರೆಯಲ್ಲಿ ಅನೇಕ ಪ್ರಾಣಿಗಳು ಮೃತಪಟ್ಟಿವೆ. ವೇಗವಾಗಿ ಹರಡಿ ಪ್ರಾಣಿಯನ್ನ ಬಲಿ ಪಡೆಯುವ ಡೆಡ್ಲಿ ಡೇಂಜರಸ್ ವೈರಸ್ ಇದಾಗಿದೆ. ಆ ಸೋಂಕು ತಡೆಗೆ ಪ್ರಾಣಿಗಳಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಸಸ್ಯಾಹಾರಿ ಪ್ರಾಣಿಗಳ ಸೆಕ್ಷನ್ ವೀಕ್ಷಣೆ ಬಂದ್ ಮಾಡಲಾಗಿದೆ. ಸಸ್ಯಾಹಾರಿ ಪ್ರಾಣಿ ವಿಭಾಗ ಹೊರತುಪಡಿಸಿ ಉಳಿದ ವಿಭಾಗಗಳಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ನೀಲಗಾಯ, ಕೃಷ್ಣಮೃಗ, ಚುಕ್ಕಿ ಜಿಂಕೆ, ಕಡವೆ ಸೆಕ್ಷನ್ ಸುತ್ತಲೂ ಹಸಿರು ಪರದೆ ಹಾಕಲಾಗಿದೆ. ಪರದೆ ಒಳಗೆ ಹಾಗೂ ಹೊರಭಾಗದಲ್ಲಿ ಔಷಧಿ ಸಿಂಪಡಿಸಿ ಸೋಂಕು ಹರಡದಂತೆ ನೋಡಿಕೊಳ್ಳಲಾಗುತ್ತಿದೆ. ಪ್ರಾಣಿಗಳ ಮೇಲೆ ತೀವ್ರ ನಿಗಾ ವಹಿಸಲು 4 ಪ್ರಾಣಿ ಪಾಲಕರನ್ನ ನೇಮಿಸಲಾಗಿದೆ. ಸೋಂಕು ಹರಡದಂತೆ ಮಾಸ್ಕ್, ಸ್ಯಾನಿಟೈಸರ್, PPE ಕಿಟ್, ಹ್ಯಾಂಡ್ ಗ್ಲೌಸ್ ಸೇರಿದಂತೆ ಅನೇಕ ಕ್ರಮ ಕೈಗೊಂಡಿದೆ. 21 ದಿನಗಳ ಕಾಲ ಮೃಗಾಲಯದ ಸಸ್ಯಾಹಾರಿ ಪ್ರಾಣಿಗಳ ಮೇಲೆ ತೀವ್ರ ನಿಗಾ ವಹಿಸಲಾಗುತ್ತಿದೆ. ಹೀಗೆ ಅರಣ್ಯ ಇಲಾಖೆಯಿಂದ ಈ ಸೋಂಕು ಹರಡದಂತೆ ಸಾಕಷ್ಟು ಮುಂಜಾಗ್ರತೆ ಕ್ರಮ ಕೈಗೊಂಡಿದೆ. ರೈಸ್ ಆಫ್ ನ್ಯೂಸ್, ಗದಗ್.